ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂದರೆ 3 ಇಯರ್ಸ್ ಬ್ಯಾಕು ನಮ್ಮನೆಯಲ್ಲಿ ನಾನು ಮಾಡಿರೋಂಥ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಅಲಂಕಾರ ಮತ್ತು ಬ್ಯಾಕ್ಡ್ರಾಪ್ ಡೆಕೋರೇಷನ್. ಈ ಬ್ಯಾಕ್ಡ್ರಾಪ್ ಡೆಕೋರೇಷನ್ ನಾನು ಹೆಂಗೆ ಮಾಡಿದ್ದೀನಿ, ಅದಕ್ಕೆ ಏನೇನು ವಸ್ತುಗಳನ್ನು ಉಪಯೋಗಿಸಿದ್ದೀನಿ, ಅದು ಮಾಡೋಕ್ಕೆ ಎಷ್ಟು ದಿನ ಆಯಿತು, ಅದಕ್ಕೆ ಆಗಿರೋವಂಥ ಖರ್ಚು ಏನು ಅನ್ನೋದನ್ನು ಇವತ್ತು ನಾನು ಈ ವಿಡಿಯೋನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇ ಆಗಿ ನಾವು ಹೇಳಬೇಕು ಅಂದರೆ ಶ್ರಾವಣ ಮಾಸ ಅಂದ್ರೇ ಹಬ್ಬಗಳ ಮಾಸ. ಅದರಲ್ಲಿನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಪ್ರತ್ಯೇಕವಾಗಿ ಆಚರಣೆ ಅನ್ನೋದು ಇದೆ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಆಚರಿಸ್ತಾರೆ, ಮಾಡ್ಕೊತಾರೆ. ಅಮ್ಮನ ಆಶೀರ್ವಾದ ಎಲ್ಲರಿಗೂ ಇರುತ್ತೆ ಅಂತಲೇ ಈ ಹಬ್ಬ ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಅನ್ನೋದು 1 ತಿಂಗಳ ಮುಂಚೆಯಿಂದನೇ ಮಾಡ್ಕೊತಾರೆ. ಎಸ್ಪೆಷಲಿ ಕರ್ನಾಟಕದಲ್ಲಂತೂ ಶ್ರಾವಣ ಮಾಸ ಬಂದಿದ ತಕ್ಷಣ ಮನೆಗೆ ಪೇಂಟಿಂಗ್ ಮಾಡೋರು ಪೇಂಟಿಂಗ್ ಮಾಡ್ಕೊತಾರೆ. ಕ್ಲೀನಿಂಗ್ ಅನ್ನೋದು ತುಂಬ ತುಂಬ ಕ್ಲೀನಾಗಿ ಮನೆಗೆ ಡೀಪ್ ಕ್ಲೀನಿಂಗ್ ಮಾಡೋರು ಮಾಡ್ತಾರೆ. ಹಾಗಾಗಿ ಹೊಸ ಫರ್ನಿಚರ್ ತಗೊಳ್ಳೋರು ತಗೊತಾರೆ. ಹಬ್ಬ ಅಂದ್ರೇ ಒಂದು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಮಾಡುವಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಬರ್ತಾ ಏನಾಗಿದೆ, ಒಂದು 10 ಇಯರ್ಸ್ 12 ಇಯರ್ಸಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೂ ತುಂಬ ಇಂಪಾರ್ಟೆಂಟ್ ಕೊಟ್ಟು ಮಾಡ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಈವೆಂಟ್ ಅವ್ರಿಗೆ ಕೊಟ್ಟು ಮಾಡಿಸ್ಕೊಳ್ಳೋರು ಮಾಡ್ತಾಯಿದ್ದಾರೆ. ಹಾಗೆಯೇ ಮನೆಯಲ್ಲಿ ತುಂಬ ಸಿಂಪಲಾಗಿ ಮಾಡೋರು ಮಾಡ್ತಿದ್ದಾರೆ. ನನಗೆ ನಮ್ಮ ಹೊಸ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬಂದಾದಮೇಲೆ ಯಾಕೆ ಸ್ವಂತ ಮನೇಲಿ ಇದ್ದೀವಿ, ನಾವು ಪ್ರತಿ ವರ್ಷ ನಾವು ಏನಾದರೂ ಒಂದು ಸ್ಪೆಷಲ್ ಥೀಮ್ ಇಟ್ಕೊಂಡು ಮಾಡ್ಕೊಳ್ಳೋಣ ಅನ್ನೋದು ನನಗೆ ಅನಿಸ್ತು. ಸೊ ಹಾಗಾಗಿ ನಾನು ಡೆಕೋರೇಷನ್ ಅನ್ನೋದು ಹ್ಯಾಂಡ್ಮೇಡ್ ಆಗಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡ್ತಾ ಬರ್ತಿದ್ದೀನಿ. ಈ ವರ್ಷ ಅಂದರೆ ಈ ವಿಡಿಯೋನಲ್ಲಿ ನಾನು ತೋರಿಸಿರೋ ಅಂಥ ವರಮಹಾಲಕ್ಷ್ಮಿ ಹಬ್ಬ 3 ಇಯರ್ಸ್ ಬ್ಯಾಕ್ ನಾನು ಮಾಡಿರೋದು. ಆ ವರ್ಷದಲ್ಲಿ ನಾನು ಬ್ಯಾಕ್ಡ್ರಾಪು ಎಕೋ ಫ್ರೆಂಡ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅಂದರೆ ನೋ ಕ್ರಾಫ್ಟ್ ಪೇಪರ್, ನೋ ಪ್ಲಾಸ್ಟಿಕ್, ಆ ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಾನು ಆ ವುಡನ್ ಫ್ರೇಮಲ್ಲಿ ಬ್ಯಾಕ್ಡ್ರಾಪ್ ಮಾಡಿದ್ದೀನಿ. ಇದಕ್ಕೆ ಟಿಂಬರ್ ಯಾರ್ಡ್ಗೆ ಹೋಗ್ಬಿಟ್ಟು 1/2 ಇಂಚ್ ಬಿಡ್ತಿರೋ ಅಂಥ ಕೋಲ್ಗಳನ್ನು 7 ಫೀಟ್ ಉದ್ದ 7 ಫೀಟ್ ಅಡ್ಡ ಇರೋ ಥರ ತಗೊಂಡು 7 ಪೀಸಸ್ ಹೈಟ್ಗೆ 7 ಪೀಸಸ್ ಅಡ್ಡಕ್ಕೆ ನೇಟ್ಸ್ ಜೊತೆ ಅದನ್ನು ಹೊಡ್ಕೊಂಡು ಫ್ರೇಮ್ ಸೆಟ್ ಮಾಡಿಕೊಂಡು ನಮ್ಮ ಮನೇಲಿ ನಾನು ಬ್ಯಾಕ್ಡ್ರಾಪ್ಗೆ ಫೋಟೋ ಸ್ಟ್ಯಾಂಡ್ ಇರುತ್ತೆ, ಬ್ಯಾಕ್ಡ್ರಾಪ್ ಸ್ಟ್ಯಾಂಡ್, ಅದನ್ನು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ನಾವು ಹಬ್ಬಗಳಿಗೆ ಆಮೇಲೆ ಮಕ್ಕಳ ಬರ್ಡೇಗೂ ಬ್ಯಾಕ್ಡ್ರಾಪ್ ಡೆಕೋರೇಷನ್ ಮಾಡ್ಕೋಬೋದು. ಮನೆಯಲ್ಲೇ ಇದ್ದರೆ ಅದು ತುಂಬ ಈಸಿ. ಈ ಫ್ರೇಮ್ನ ರೆಡಿ ಮಾಡಿಕೊಂಡು ಅದಕ್ಕೆ ನಾನು ನಾಟ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ಗೆ ಸ್ಯಾರಿ, ಅದು ಹಳೆ ಸ್ಯಾರಿ ಇದ್ದರೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಅದಕ್ಕೆ ನಾನು ಸ್ಟಿಚ್ ಮಾಡ್ಕೊಂಡ್ಬಿಟ್ಟೆ ಆ ಸ್ಟ್ಯಾಂಡ್ಗೆ. ಹೂವುಗಳನ್ನು ಒಂದು 2 ಡೇಸ್ ಮುಂಚಿತವಾಗಿ, ಚಾಮಂತಿಗೆ ಹೂವು ತುಂಬ ಕಾಸ್ಟ್ಲಿ ಇರುತ್ತೆ. ಚಾಮಂತಿಗೆ ಹೂವು ಅದು ಪೆಟಲ್ಸನ್ನು ಅದು ಒಡೆದೋಗುತ್ತೆ. ಅದಕ್ಕೆ ನಾನು ಚೆಂಡು ಹೂವು ತಗೊಂಡು, ಚೆಂಡು ಹೂವದಲ್ಲೇ 2 ಕಲರ್ಸು, ಒಂದು ಆರೆಂಜ್ ಕಲರ್ ಚೆಂಡು ಹೂವು, ಇನ್ನೊಂದು ಯೆಲ್ಲೋ ಕಲರ್ ಚೆಂಡು ಹೂವು ತಗೊಂಡು 1 ಫೀಟ್ಗೆ 1 ಫೀಟ್ ಬಿಡ್ತಿರೋಂಥ ಬಾಕ್ಸ್ ಅಲ್ವಾ ಈಚು, ಆ ಮೆಜರ್ಮೆಂಟ್ಗೆ ನಾನು ಅದನ್ನು ಪೌಂಡ್ಸ್ಕೊಂಡು ನಾಟ್ ಮಾಡ್ಕೊಂಡು ಬಂದೆ. ಓಕೆ, ಇದು ನಾಳೆ ಹಬ್ಬ ಅಂದರೆ ಫ್ರೈಡೇ ಹಬ್ಬ ಅಂದರೆ ಸ್ಯಾಟರ್ಡೆ ಮಧ್ಯಾಹ್ನಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ನಾನು. ಸೊ ಆ ಥರ ಮಾಡಿರೋಂಥ ಬ್ಯಾಕ್ಡ್ರಾಪ್ ಡೆಕೋರೇಷನ್ ಇದು. ಆಮೇಲೆ ಆ ಕಡೆ ಈ ಕಡೆ KG ಕಾರ್ಡ್ಬೋರ್ಡ್ ಶೀಟಲ್ಲಿ ನಾನು ರಂಗೋಲಿ ಡ್ರಾ ಮಾಡಿಬಿಟ್ಟು ಅದು ಸುತ್ತಲ ಒಂದು ಫ್ರೇಮ್ ಥರ ಮಾಡಿಕೊಂಡು ಅದನ್ನು ಸ್ಟಿಕ್ ಮಾಡಿದೆ ಡಬಲ್ ಟೇಪಲ್ಲಿ. ಸೊ ನೋಡ್ತಾ ಇದ್ದರೆ ಆ ಫ್ರೇಮ್ ಆಗಲಿ ಅದಾಗಲಿ ತುಂಬ ಕ್ಲೀನಾಗಿ ಬಂದಿದೆ. ಮನೇಲಿ ನಾವು ತುಂಬ ಚೆನ್ನಾಗಿ ಮಾಡ್ಕೋಬೋದು ರೀ, ಯಾಕಂದರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ನು ಇರುತ್ತೆ. ಆಮೇಲೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆಯೂ ಇರಲ್ಲ. ಮೇಯ್ನ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ. ಇದಕ್ಕೆ ಎಷ್ಟು ಖರ್ಚಾಯಿತು ಅಂದರೆ ಹೂವಾಗೆ ಒಂದು 500 ರೂಪೀಸ್ ಆಯಿತು. ಆಮೇಲೆ ಬ್ಯಾಕ್ಡ್ರಾಪು ಅದಕ್ಕೆ 350 ಆಯಿತು. ಬ್ಯಾಕ್ಡ್ರಾಪ್ ಸ್ಟ್ಯಾಂಡ್ ಸೆಟ್ ಮಾಡೋಕ್ಕೆ, ಅದು ಆ ಕೋಲ್ಗಳಿಗೆ. ಇನ್ನೊಂದು ಆ ಕೋಲ್ಗಳು ಪ್ರತಿ ವರ್ಷ ನಾವು ಆ ಫ್ರೇಮ್ ಹಂಗೆ ಡಿಸ್ಮ್ಯಾಂಟಲ್ ಮಾಡಿ ಇಟ್ಕೋಬೋದು, ಮತ್ತು ನೇಲ್ಸ್ ಹೊಡ್ಕೋಬೋದು, ಅಥವಾ ಬೇರೆದಕ್ಕೇನದಕ್ಕೂ ಯೂಸ್ ಮಾಡ್ಕೋಬೋದು. ಅದು ವೇಸ್ಟ್ ಆಗೋದಂತ ಏನೂ ಇಲ್ಲ. ಸೊ ಇದು ಇನ್ನೂ 2-3 ಇಯರ್ಸ್ದು ನಾನು ಮಾಡಿರೋವಂಥ ಡೆಕೋರೇಷನ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ.
ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಕನ್ನಡದವರು ಇದ್ದಾರು ಅನ್ನೋ ಕಾರಣಕ್ಕೆ ನಾನು ಕನ್ನಡದಲ್ಲಿನೂ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಾನು ಮಾಡಿರೋಂಥ ಇವನ್ ಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ ಆಗಲಿ, ಬ್ಯಾಕ್ ಡ್ರಾಪ್ ಸೆಟ್ಟಿಂಗ್ ಆಗಲಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.